ವಾಸುದೇವ ಮುಕುಂದ. ಏನಿ ಭವನ ಶೃಂಗಾರದ ವೈಭವ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುಧೋ ಫಲ ಮೂ ಜಗದೊಳಿದಕ್ಕೆ ಸೋಟಿ ಕಾಣೆನ ಫಲ ಫಲ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ವಜ್ರದ ಕಂಬಗಳು, ವಜ್ರದ ಕಂಬಗಳು, ವಜ್ರದ ಕಂಬಗಳು, ನೀಲಿ ಪಚ್ಚ ಕೆಂಪುಗಳು. ಗೋಮೇದಿಯ ಪುಷ್ಪರಾಗ ವೈಡೂರ್ಯಗಳ ಸೊಬಗು, ಗೋಮೇದಿಯ ಪುಷ್ಪರಾಗ ವೈಡೂರ್ಯಗಳ ಸೊಬಗು, ಮಣ್ಣಿನ ಕಳಶಗಳು ತಲತಳನೆ ಒಳೆಯುವವು. ಮೋದವನರ ಮನೆಯು ಮನಕ್ಕೆ ಮೋದಗೊಳಿಪುದು ಫಲ ಮೂ ಜಗದೊಳಿದಕ್ಕೆ ಸೋಟಿ ಕೋಣಿನ ಬಲ ಬಲ ಫಲ. ಮಾಧವನ ಅರಮನೆಯೋ ಎನಿತು ರಮ್ಯವೋ, ಶ್ರೀಹರಿಯ ಹೃದಯವದು ಅತಿ ನಿಗೂಢವೋ. ಮಾಧವನ ಅರಮನೆಯೋ ಎನಿತು ರಮ್ಯವೋ, ಶ್ರೀಹರಿಯ ಹೃದಯವದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಹೊನ್ನಿನ ಪುತ್ತಳುಗಳು, ಎತ್ತಲು ನೋಡುತ್ತಿರೆ ಹೊನ್ನಿನ ಪುತ್ತಳು, ಚಿತ್ತಕ್ಕೆ ಮುಧವನು ಬೀರುತ್ತಿರುವುದು ನೋಡಲ್, ಚಿತ್ತಕ್ಕೆ ಮುಧವನು ಬೀರುತ್ತಿರುವುದು ನೋಡಲ್. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪು ಫಲ ಮೂ ಜಗದೊಳಿದಕ್ಕೆ ಸೋಟಿ ಕೋಣೆನು ಫಲ ಫಲ ಫಲ. ಏನಿ ಭವನ ಶೃಂಗಾರದ ವೈಭವ. ಇತ್ತ ನೋಡಿದರೆ ವಜ್ರಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ಅತ್ತ ನೋಡಿದರೆ ಮುತ್ತಿನ ತೋರಣಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಚಿತ್ರ ವಿಚಿತ್ರದಿಂದ ಅಲಂಕೃತವಾಗಿ ಭವ್ಯವಾದ ಕಲಾಕೃತಿಗಳಿಂದ ರಂಗು ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಅರಮನೆ. ಅಬ್ಬಾ, ಈ ಭವನವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರಗಿ ಧರೆಗೆ ಮಳೆಗರೆದಂತೆ ಭಾಸವಾಗುತ್ತಿರುವುದಲ್ಲ. ಓ ಶಿಲಾಬಾಲಕಿ, ಓಹೋ ಶಿಲಾಬಾಲಕಿಯರು. ಏನಿ ಶಿಲಾಬಾಲಕಿಯರ ಭಾವಭಂಗಿಗಳ ಮಿಲನ. ಸೃಷ್ಟಿಕರ್ತನು ತನ್ನ ಸೃಷ್ಟಿಯ ಸೊಬಗನೆಲ್ಲ ಎರಕವೈದು ಈ ಶಿಲಾಬಾಲಕಿಯರನ್ನ ನಿರ್ಮಿಸಿರಬಹುದೇ? ಏನಿ ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬೆಳೆದೆಬ್ಬಿಸಿ ಈ ಮಾಯಾಂಗನೆಯರು ಅರಬೆತ್ತಲೆ ತೋರುವ ಈ ಮಾಯಾಂಗನೆಯ ಕಡೆಗಣ್ಣಿನ ಕುಡಿನೋಟದ ವೈಖರಿಯ ನಕ್ಷತ್ರದಂತೆ ಒಳೆಯುವ ನಯನಗಳು, ಸಂಪಿಗೆ ಹೆಸಳಿನಂತಹ ನಾಸಿಕ,
ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇನ್ನು ಬಳ್ಳಿಯಂತೆ ನಡೆಯುವ ನಡು. ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೊಮ್ಮೆ ಬಿಗಿದಪ್ಪಲೇ स्वागत स्वागत गुरुनंदन, स्वागत स्वागत गुरुनंदन, सुस्वागत भैय दुर्योधना, स्वागत भैय दुर्योधना, स्वागत स्वागत गुरुनंदना. कुरुवंश कुल तिलक कौरवेश्वरा, नवरत्न खचित सिंहासनाधीश्वरा. कुरुवंश कुल तिलक कौरवेश्वरा, नवरत्न खचित सिंहासनाधीश्वरा. अखिल साम्राट चक्रेश्वरा, कौरवेश्वरा. अखिल साम्राट चक्रेश्वरा, अखिल साम्राट चक्रेश्वरा. अखिल साम्राट चक्रेश्वरा. रणरंगदी धीरा प्रचंड कौरव, रणरंगदी धीरा प्रचंड कौरव. स्वागत स्वागत गुरुनंदना. ಕರದೊಳುಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ. ಕರದೊಳುಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಹುಗಂಭೀರ, ನಡೆಯುವ ಭಂಗಿಯು ಬಹುಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಭಯ್ಯ ದುರ್ಯೋಧನ, ಸ್ವಾಗತ ಭಯ್ಯ ದುರ್ಯೋಧನ. स्वागत स्वागत गुरुनंदन, गुरुनंदन. ನನಗೇನು ಭ್ರಾಂತು, ನನಗೇನು ಕನಸೈ. ಇದೆಲ್ಲವೂ ಕೃಷ್ಣನ ಮಾಯಾಜಾಲವೇ ಸರಿ. ಎಲ್ಲೆಲ್ಲವೋ ಕೃಷ್ಣ, ಈ ನಿನ್ನ ಮಾಯಾಜಾಲವನ್ನು ಅರಿತು ಈ ನಿನ್ನ ಮಾಯಾ ಶೈಲಗೃಹವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ನಾನಾರು ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಶತ್ರುಧಂಸ ಧುರೀಣ, ಅಷ್ಟೈಶ್ವರ್ಯ ಸಂಪನ್ನ, ಮಲ್ಲರಲ್ಲಿ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಚಲತಂಕ ಮಲ್ಲ, ಈ ಕೌರವೇಶ್ವರ ದುರ್ಯೋಧನ ಸಾರ್ವಭೌಮನ ಅರಮನೆಗಿಂತಲೂ ಈ ಗೋಪಾಲಕನ ಅರಮನೆಯು ಅದ್ಭುತವೇ, ರಮಣೀಯವೇ,
ಎಲ್ಲ ಶೋಭಾಯಮಾನವೇ, ಅಸಂಭವ. ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ಅರ್ಜುನನನ್ನು ವಂಚಿಸಿ ನಾನೇ ಮೊದಲು ದ್ವಾರಕೆಗೆ ಬಂದಂತಾಯಿತು. ಇನ್ನು ನನ್ನ ಸುದೈವ ಬಲವು ಹೇಗಿರುವುದೋ ಎಂಬುದನ್ನು ಪರೀಕ್ಷಿಸುವೆನು. ಏನು, ಕೃಷ್ಣನ ಭವನದಲ್ಲಿ ಒಬ್ಬ ಸೇವಕನೂ ಕಾಣುತ್ತಿಲ್ಲವಲ್ಲ? ಓ, ಸಾತ್ಯಕಿ ಇಲ್ಲೇ ಇರುವಂತಿದೆ. ಸಾತ್ಯಕಿ, ಸಾತ್ಯಕಿ, ಪುರುರಾಜ. ಎಲ್ಲಿ ನಿಮ್ಮ ಕೃಷ್ಣನು? ಪುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು. ಅಲ್ಲಿಯವರೆಗೂ ನಿಮಗನುಚಿತವಾದ ಪೀಠದಲ್ಲಿ ನೀವು ಮಂಡಿಸಿರಿ. ಏನು, ಕೃಷ್ಣನು ನಿದ್ರಿಸುತ್ತಿರುವನೆ? ಕೃಷ್ಣ, ನಿದ್ರಿಸು, ಚೆನ್ನಾಗಿಯೇ ನಿದ್ರಿಸು. ವಸಂತ ಕುಸುಮಾಘ್ರಣದ ಕುಸುಮಾಧರ ಸುಗಂಧ ಸೊಪ್ಪರಿಮಳದಿಂದ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಈ ದ್ವಾರಕಾ ನಗರದ ಅರಸ ನಂದ ಗೋಪಾಲಕನು ಹಗಲಲ್ಲಿ ನಿದ್ರಿಸುತ್ತಿರುವುದನ್ನು ಕಂಡರೆ ಏನೋ ಮಹತ್ತರವಾದ ಕಾರ್ಯವೇ ಇರಬಹುದು. ಓಹೋ, ಮರೆತಿದ್ದೆನು. ವಿರಾಟನ ಪುತ್ರಿಯಾದ ಉತ್ತರೆಯ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿಗಳು ಜಾಗರಣೆ ಮಾಡಿದಂತೆ ತೋರುತ್ತಿರುವುದು. ಇವನೆಂಥ ಸುಖ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರದೇವನಿಗೊಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ತಲ್ಲೀನನಾಗಿರುವನಲ್ಲ. ತನು ನೊಂದು ನಿದ್ರಿಸುತ್ತಿರುವೆಯಾ ಕೃಷ್ಣ? ನಿದ್ರಿಸು, ಚೆನ್ನಾಗಿಯೇ ನಿದ್ರಿಸು. ಕೃಷ್ಣನು ಎಚ್ಚರವಾಗುವವರೆಗೂ ನಾನಿಲ್ಲೇ ಕಾದು ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ಯಕಿ, ನಿನ್ನಲ್ಲೊಂದು ಮಾತಿರುವುದು. ಏನದು ಕುರುರಾಜ? ಕುರುಪಾಂಡವರಿಗೆ ಭೀಕರವಾದ ಕುರುಕ್ಷೇತ್ರ ಯುದ್ಧವು ಸಂಘಟಿತವಾಗಿರುವುದು. ಈ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ರಾಜೇಂದ್ರ, ಸಾತ್ವಿಕಿ, ನಾನೀಗ ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಮಾಧವನೊಡನೆ ಯಾದವ ಸೈನ್ಯ. ಸಾತ್ಯಕಿ, ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಹೋದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ ಅಲ್ಲವೇ? ಓಹೋ, ಸಂದೇಹವೇಕೆ? ಸೇರಿದಂತೆಯೇ ಸರಿ. ಕೃಷ್ಣ, ಕೃಷ್ಣ, ನಿದ್ರಿಸಲಿ, ಚೆನ್ನಾಗಿಯೇ ನಿದ್ರಿಸಲಿ. ಕೃಷ್ಣನು ಎಚ್ಚರವಾಗುವವರೆಗೂ ನಾನಿಲ್ಲಿ ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಚಚೇ, ನೋರು ಹಸ್ತಿನಾಪುರದ ಮಣಿಮುಕುಟ, ಹಸ್ತಿನಾಪುರದ ರತ್ನಕಚ ಸಿಂಹಾಸನಾದೇಶ್ವರ, ಚಲದಂಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಚಲದಂಕ ಮಲ್ಲ, ದುರ್ಯೋಧನ ಸಾರ್ವಭೌಮ ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ.
ಮಾಧವ ಮಧುಸೂದನ ಕೇಳಿಸದೆ ಪರಮಾತ್ಮ ವಾಸುದೇವ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ ದೀನರ ಸಲಹುವ ದಾನವ ವೈರಿ ದೀನರ ಸಲಹುವ ದಾನವ ವೈರಿ ಜ್ಞಾನವ ಮಾಪೆನು ಕೃಪೆ ತೋರ ಮರಿಯೇ ಜ್ಞಾನವ ಮಾಪೆನು ಕೃಪೆ ತೋರ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ವಾಸುದೇವ ಶ್ರೀಹರಿ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ಅನುದಿನ ನೆನೆಯುತ್ತೆ ಈ ನನ್ನ ಜೀವ ಅನುದಿನ ನೆನೆಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಎಂದು ನಾ ಓಡಿ ಬಂದೆ
ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ, ಕೇಳಿಸದೆ, ಕೇಳಿಸದೆ. ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಖ? ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾತ್ವಿಕಿ? ನನಗದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನಾದ ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾತ್ರ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವಾದರೂ ಮರುಗುವುದಾದರೂ ಇದು. ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಸಂತೋಷದ ವಿಷಯವೇ. ನಾವು 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ಹೊರಡುವೆವೋ? ಅರ್ಜುನ, ನನ್ನನ್ನು ನೋಡಿ ನನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದಿರುವೆನು. ದುರ್ಯೋಧನ, ಅರ್ಜುನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆತೇ ದೊರೆಯುವುದು ಸುಯೋಧನ. ಹಾಗೆಂದು ಕೈ ಕಟ್ಟಿ ಕುಳಿತರೆ ಕೆಲಸವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ಸುತ್ತಾಡಿದರೆ ತಾನೇ ಹಲವಾರು ರಾಜರ ಸಹಾಯ ನಮಗೆ ದೊರಕುವುದು. ಸುಯೋಧನ, ನಾನು ಬಂದಿದ್ದು ಈ ಮಹಾಮಹಿಮನ ಪದತಡದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದ ಇಚ್ಛೆಯಿಂದ ಬಂದೆನೋ? ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಇಂದು ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆಗೆ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ
ಲೋಕದ ಭವ ಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಂತವೋ ನೀನು ನಗು ನಗು ತಲೆ ನೀ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಪರ್ಯಂತವೋ ನೀನು ನಗು ನಗು ತಲೆ ನೀ ಜಗವ ಬೆಳಗಿದೆ. ಮುನಿದಾರ್ಪದ ಅಕ್ಷಯ ನಡೆಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದಾರ್ಪದ ಅಕ್ಷಯ ನಡೆಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ. ಲೋಕದ ಭವ ಬಂಧನ. ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಪರಮಾತ್ಮ ಹದ್ದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಬರಿತದಿ ಬಂದು ಕಾಯ್ದ ನೀನೆಂದು ಎಂದು ಮೌನವೇ ಧನಾರ್ದನ. ಬರಿತದಿ ಬಂದು ಕಾಯ್ದ ನೀನೆಂದು ಎಂದು ಮೌನವೇ ಧನಾರ್ದನ. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ. ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ. ಏಳು ಜನಾರ್ದನ. ಪರಮಾತ್ಮ ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯಿತು ದೇವ. ಎಲ್ಲರೂ ಕುಶಲವೇ? ಕುಶಲದಿಂದಿರುವರು ದೇವ. ಛೇ ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ದಿವ್ಯ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮ. ಓಹೋ, ಭಾವ ಕುರುಚಕ್ರೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರವೇಷಾಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಸಮಯವಾದರೂ ಎಚ್ಚರವಾಗದೇ ಇದ್ದ ನೀನು ಈ ನಿನ್ನ ಪ್ರಿಯ ಮಿತ್ರ ಪಾರ್ಥನು ಬಂದು ಕೃಷ್ಣ, ಮುಕುಂದ, ಮಾಧವ
ಎಂದು ಹೊಗಳಿದ ಮಾತ್ರಕ್ಕೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದೆಂತಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ ಭೋರ್ಘರಿಯ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಸಂಗ್ರಾಮವು ಸಿದ್ಧವಾಗಿರುವುದು. ಈ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು, ಕುರು ಪಾಂಡವರಿಗೆ ಭೀಕರ ಸಂಗ್ರಾಮವೇ? ಹೌದು ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನಾಡಿದವ ಮಾತುಗಳನ್ನು? ಅಂದ ಹಾಗೆ ನೀನೂ ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ಧರ್ಮಶೀಲನು, ನ್ಯಾಯಶೀಲನು. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಹೋದರೆ ನೀನು ಆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಸುಯೋಧನ, ಕೃಷ್ಣ, ನೀನು ಇಲ್ಲಿಗೆ ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಪಟಿ. ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು ಅಲ್ಲವೇ ಭಾವ? ವಂಚಕ. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಕೃಷ್ಣ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನ ಮಾಡುವೆನು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನು ಕೃಷ್ಣ ನಿನ್ನ ಸಲಹೆ? ಭಾವ, ಕೃಷ್ಣ, ಹಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ ಅವ ಕೃಷ್ಣ, ಭಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಕೃಷ್ಣ, ಭರತ ಕಂಡ ಪ್ರಳಯ ನನಗೆ ಸಮರಸ ಅನುಚಿತ ಭರತ ಕಂಡ ಪ್ರಳಯ ನನಗೆ ಅವ ಕೃಷ್ಣ, ಸಭೆಯರೊಡನೆ ಕ್ರೋಧವೆಸಗಿ ಭರತ ಭೂಮಿ ಆಳ ಬಯಸಿ ಸಭೆಯರೊಡನೆ ಕ್ರೋಧವೆಸಗಿ ಭರತ ಭೂಮಿ
ಭಾವ ಕೃಷ್ಣ ಭ್ರಾಂತನಾಗಿದುದು ಛೇ. ಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿದುದು ಬೇಡ. ಭರತ ಕಂಡ ನನಗೆ 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 ತಾಪ ಪೂರಿತ ವೇದವೈಘಟ ಛೇ. ಸಮರದ ದಸ ಅನುಕೂಲ ಭರತ ಕಂಡ ಪ್ರಳಯದು. ಲಾಭಯಾರಿಗೋ, ಲಾಭಯಾರಿಗೋ. ಭಾವ ಕೃಷ್ಣ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ಈ ಧರಣಿ ನಾರಿ ಯಾರನ್ನ ವರಿಸಿರುವಳು, ಯಾರಲ್ಲಿ ಸ್ಥಿರವಾಗಿ ನೆಲೆಸಿರುವಳು, ಯಾರಲ್ಲಿ ಸಮಾಗಮ ಬಯಸಿರುವಳು. ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ಯುದ್ಧವು ಅನರ್ಥಕಾರಿ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಈ ನಿನ್ನ ಒಣ ವೇದಾಂತವನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈಗ ನನಗೆ ಸಹಾಯ ಮಾಡುವೆಯೋ ಇಲ್ಲವೋ ಹೇಳಿಬಿಡು ಕೃಷ್ಣ, ಹೇಳಿಬಿಡು. ಹಾಗಾದರೆ ಎಲ್ಲವನ್ನೂ ಮೊದಲೇ ನಿಶ್ಚಯಿಸಿಕೊಂಡು ಬಂದೆಯಂತೆ ತೋರುತ್ತದೆ. ಹೌದು. ಇದರ ಮೇಲೆ ನಿನ್ನ ಇಚ್ಛೆ ಭಾವ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತವಾದ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯೋದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನನಗೆ ಅರ್ಜುನ ಯಾವುದು ಬೇಕು? ಯದುಕುಲ ಚೌಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯೋದ್ಧ ಯುಮಕನು ನಿರಸ್ತ್ರನು ನಿರಾಯುಧನಾದ ಇವನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ವಾಸುದೇವ, ಭಾವ ಪಾಂಡವರ ರಕ್ಷಣಾ ಭಾರವನ್ನ ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಭಾವ, ಆ? ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಮನೋರಥವನ್ನು ಫಲಿಸಿತಲ್ಲ. ಹೌದು ಜನಾರ್ದನ. ಭಲೆ ಭಲೆ ವಾಸುದೇವ, ಭಲೆ. ಕಣ್ಣು ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಫಲಯ ಸಮರ. ಶತ್ರುದೌಷಧಿ ಪ್ರಚಂಡ ರಕ್ತದ ಕೋಡಿಯ ಹರಿಸೇ ತಾಂಡವ ಪ್ರಳಯ ರುದ್ರ ಸಿಂಹನಾಥ. ಧರಣಿ ಸಾಹಸ ಚತುರ ಈ ಗೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಾಜಧರ್ಮ ಕಳಂಕ ಸಹಿಸಲಾರ. ರಣಧೋಳ್ ಆಯುಧವಂ ಧರಿಸದಿರೇ. ಕೃಷ್ಣ, ಭಾವ ರಣಧೋಳ್ ಆಯುಧವಂ ಧರಿಸದಿರೇ. ಈ ಪಾಂಡವ
ಪಾಂಡವರನು ಅದೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಕಪಟಿ, ವಂಚಕಿ, ಬಹುಪಕ್ಷಪಾತಿ. ಹೀಗಿರುವಲ್ಲಿ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ಈಗ ನಾವೇ ಬೇರೆಯಾದೆವು, ನೀವೇ ಬೇರೆಯಾದಿರು, ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಬೇಡ, ಎಚ್ಚರಿಕೆ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನೆನಪಿರಲಿ. ಅದು ನಿನ್ನ ವಿಚಾರದಲ್ಲಿ ಆ? ನಾನು ಬಹಳ ಎಚ್ಚರದಿಂದಲೇ ಇರುವೆನು. ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಭಾವ. ನಡಿ ಕೃಷ್ಣ, ಮೊದಲು ನೀನು ನಡೆ. ಕೃಷ್ಣ, 1, 11 ಮುಂದೆ ಸಂಧಿಸೋಣ. ಆ ಸಮರ ಭೂಮಿಯಲ್ಲಿ ಆಗ ತೋರುವೆಯಂತೆ ಈ ನಿನ್ನ ಪಾಂಡವರ ಬಲಾಬಲಗಳನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸು. ಕೃಷ್ಣ, ನಡಿ, ನೀನು ಮೊದಲು ನಡೆ. ನನ್ನ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠನು, ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷದ ಸಾರಥಿಯಾಗಲು ಒಪ್ಪಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದೆ ಧರೆಗೆ, ಹರಡಿದ ಕಾಂತಿಯ ಕರುಣದೆ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯಿ ನಂದ ವಿನೋದ, ಪಾಂಡವ ವಿಜಯಿ ನಂದ ವಿನೋದ, ಇಂದಮ ಪಾಲಿಪ ದೇವನೆನಿಸಿದ, ಇಂದಮ ಪಾಲಿಪ ದೇವನೆನಿಸಿದ, ಧನ್ಯತೆಯಾಂತೆವೋ ಪುಣ್ಯೋದಯದಿ, ಕೃಷ್ಣ ಶ್ರೀಹರಿ ಧನ್ಯತೆಯಾಂತೆವೋ ಪುಣ್ಯೋದಯದಿ, ಧನ್ಯತೆಯಾಂತೆವೋ ಪುಣ್ಯೋದಯದಿ, ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ, ಅಭಯವ ನೀಡಿದ, ಅಭಯವ ನೀಡಿದ. ಎಂತಹ ಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಂತೆ ನಿರಸ್ತ್ರನಾದ ನನ್ನನ್ನು ಬಯಸಿದೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸುಟು
ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣಧುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸದೆ ನನ್ನನ್ನೇಕಯ್ಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ ಪಾರ್ಥ? ಪರಮಾತ್ಮ, ನರಹರಿಯಾದ ನೀನು ಈ ನರನಿಗೆ ಸಾರಥಿಯಾಗಲು ಒಪ್ಪಿದೆಯಾ ದೇವ? ದೇವ ಪಾರ್ಥ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ವಾಸುದೇವ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆನಿ ತಮ್ಮ ಭವ ಕರುಣೆಯ ಫಲದಿ. ವಾಸುದೇವ, ಧನಂಜಯ, ಮಾನ್ಯನಾದೆನಿಂದು ತಮ್ಮ ಭವ ಕರುಣೆಯ ಫಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ಕಿರೀಟಿ, ಪರಿ ಪರಿಯ ಪರಿಭವದಿಂದ ಮನದೊಳು ನಂದೇವಯ್ಯನ. ವಾಸುದೇವ, ಧನಂಜಯ, ಪರಿ ಪರಿಯ ಪರಿಭವದಿಂದ ಮನದೊಳು ನಂದೇವಯ್ಯನ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ವಾಸುದೇವ, ಕಿರೀಟಿ, ಅದನದಳು ಗುರುಪತಿ ಜಯವ. ಅದನದಳು ಗುರುಪತಿ ಜಯವ, ಹದಗೆಡಿಸಿ ಗೆಲ್ಲುವ ತರುವ ನಾಗೋ. ಅದನದಳು ಗುರುಪತಿ ಜಯವ, ಹದಗೆಡಿಸಿ ಗೆಲ್ಲುವ ತರುವ ನಾಗೋ. ಮಾಧವನೆ ನೀ ನಮಗೊಲಿದು ತಾರನಿಯ ಭಾರವಹಿಸಿ ಜಯ. ಪರಮಾತ್ಮ, ಪಾರ್ಥ, ಮಾಧವನೆ ನೀ ನಮಗೊಲಿದು ತಾರನಿಯ ಭಾರವಹಿಸಿ ಜಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆನಿಂದು ತಮ್ಮ ಭವ ಕರುಣೆಯ ಫಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವ. ಈ ಯುದ್ಧದಲ್ಲಿ ನೀನು ನನಗೆ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿ.
ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ದೇವ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಹೇಗೆ ಒದ್ದಾಡುವೆ? ಅಂತಹ ದೈವತ್ವದ ಗುಣಗಳನ್ನು ನನ್ನಲ್ಲೇನು ಕಂಡೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಾಜಾಲ ಬೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆನ ಜಯವ ಭಯವಿಲ್ಲದೆ ಜಗದೆ, ಒಂದುವೆನ ಭಯವಿಲ್ಲದೆ ಜಗದೆ, ಮುರಕರಿ ನಿನ್ನಯ ಒಲುಮೆಯ ಬಲದೆ. ಪರಮಾತ್ಮ ಪಾರ್ಥ, ಮುರಕರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದಿ ದಯದಿ. ಕಾತುರ ವಿಜಯ ವಿಜಯ, ಕಾತುರ ವಿಜಯ ವಾಸುದೇವ, ಕರದೊಳು ಗಾಂಡೀವ ಎದೆಗೆಡದಿರು ಜೋಲೆ ಕಡು ವಾಸುದೇವ, ಎದೆಗೆಡದಿರು ಜೋಲೆ ಕಡು ಕಾತುರ ವಿಜಯಕ್ಕೆ ಕಾರಣ ದೇವಾ, ದೇವಾ, ದೇವಾ. ವಿಜಯಕ್ಕೆ ಕಾರಣ ಕಾತನು ನೀನೆ. ವಾಸುದೇವ, ವಿಜಯಕ್ಕೆ ಕಾರಣ ಕಾತನು ನೀನೆ, ವಿಜಯಕ್ಕೆ ಕಾರಣ ಕಾತನು ನೀನೆ, ವಿಜಯಕ್ಕೆ ಕಾರಣ ಕಾತನು ನೀನೆ. ಸಾಧಿಸುತ್ತ ಪರಮಾತ್ಮ ಸಾಹಸ ನಿನ್ನದು, ಸಾಧಿಸುವವ ನಾನು. ಸಾಹಸ ನಿನ್ನದು, ಸಾಧಿಸುವವ ನಾನು. ಸಾಹಸ ನಿನ್ನದು, ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ವಾಸುದೇವ, ಅನವರತವು ಮನಧನು ಮಾನವ ಪಾರ್ಥ ಅರ್ಜುನ ಗಿರಿಗಿರಿ
ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ ವಾಸುದೇವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ ವಾಸುದೇವ ಸಾಧಿಸು ಕಾರ್ಯ ಭಯವೇ ದಯೆಯಿಲ್ಲ. ಅರ್ಜುನ ವಾಸುದೇವ ಸಾಧಿಸು ಕಾರ್ಯವ ಭಯವೇ ದಯೆಯಿಲ್ಲ. ಸಾಧಿಸು ಕಾರ್ಯವ ಭಯವೇ ದಯೆಯಿಲ್ಲ. ಆತುರವೇ ದಯ ದಯ ಆತುರವೇ ದೇವಾ ದೇವಾ ಅರ್ಜುನ ವಾಸುದೇವ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನ ಧರ್ಮಜ ಭೀಮಾದಿಗಳಿಗಲ್ಲದೆ ದ್ರೌಪದಿಗೂ ತಿಳಿಸು. ಆಜ್ಞೆ ಮಾಧವ. ಪರಮಾತ್ಮ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ. ವಾಸುದೇವ ಧನಂಜಯ ನಂದ ಗೋಕುಲ ಮಧುರ. ವಾಸುದೇವ ಹೇಗೆ ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಯ ಮರುಳಾದ ಜನರ ಮುರುಳಿಯ ಗಾನಯ ಮರುಳಾದ ಜನರ ಬಂದು ಬೆನೆಸದ ಪರಮಾತ್ಮನು ನೀನೇ ಕೃಷ್ಣ ಕೃಷ್ಣ ಬಂದು ಬೆನೆಸದ ಪರಮಾತ್ಮನು ನೀನೇ ಬಂದು ಬೆನೆಸಿದ ಪರಮಾತ್ಮನು ನೀನೆ. ಐವರ ಅಭಿಮಾನ ನಿಮದಾಯಿತು ನಮ್ಮ ಬಾಳಿನ ಬಳಕಾಗಿ ಬೆಳಕಾಯಿತು. ಪರಮಾತ್ಮ ಧನಂಜಯ ಐವರ ಅಭಿಮಾನ ನಿಮದಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇನ್ನು ನಿಮಗಿಂತ ಪರದೈವ ಬೇರೆಲ್ಲವ ಇನ್ನು ನಿಮಗಿಂತ ಪರದೈವ ಬೇರೆಲ್ಲವ. ನನಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನನಿಪೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ತಮ್ಮ ಇಚ್ಛೆಯಂತೆ ಆಗಲಿ, ಪುನಃ ಬಂದು ನೋಡುವೆನು ದೇವ. ಕಾಮಿನಿ ಕರ ಪಿಡಿದು ಮೋಹದ ನಗೆ ಬೀರಿ ಕಾಮಿನಿ ಕರ ಪಿಡಿದು ಮೋಹದ ನಗೆ ಬೀರಿ ಆಡಿದ ಮಾತುಗಳೇನಾದವೋ
ಸ್ವಾಮಿ ಪ್ರಾಣೇಶ್ವರ ಕಾಂತ ಬಾಬೆ ಗಮನಮೋ ಪ್ರಿಯ ಬಾಬೆ ಗಮನಮೋ ಕಾಂತ ಬಾಬೆ ಪ್ರಿಯ ಬಾಬೆ ಗಮನಮೋ ರುಕ್ಮಿಣಿ ಭೀಷ್ಮಕರಾಜತನಯೇ ಎನ್ಮನೋ ಸ್ವಾಮಿ ವಾರಣಿ ಪಾರಣಿ ರುಕ್ಮಿಣಿಯನ್ನ ಪ್ರೇಮದ ಕರೆಯೋ ಹೃದಯವು ನಿನ್ನಡೆ ಧಾವಿಸಿತು ಬಾರಣಿ ಬಾರಣಿ ರುಕ್ಮಿಣಿಯನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು ನುಡಿಸಿದೆ ಕೊಳಲ ವಿರಗದ ಗೀತೆಯ ನುಡಿಸಿದೆ ಕೊಳಲ ವಿರಗದ ಗೀತೆಯ ಮಣೆ ನುಡಿಸಿದೆ ಕೊಳಲ ವಿರಗದ ಗೀತೆಯ ನುಡಿಸಿದೆ ಕೊಳಲ ವಿರಗದ ಗೀತೆಯ ಪಲ್ಲವಿಯಲ್ಲಿ ಹಾಡಿದನು ಹಾಡಿದನು ಪಲ್ಲವಿಯಲ್ಲಿ ಹಾಡಿದನು ಹಾಡಿದನು ಬಾರನೆ ಬಾರನೆ ರೋಗಿಣಿಯನ ಪ್ರೇಮದ ಕರೆಯೋ ಹೃದಯವು ನಿನ್ನಡೆ ಧಾವಿಸಿತು ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಅರುಗಲು ನಾನೆಂದು ಭಾವಿಸಿ ಬಂದೆ ಅರುಗಲು ನಾನೆಂದು ಭಾವಿಸಿ ಬಂದೆ ಭಾರನಿ ಪಾವೆನಿ ರೋಗಿಣಿಯನ ಪ್ರೇಮದ ಕರೆಯೋ ಹೃದಯವು ನಿನ್ನಡೆ ಧಾವಿಸಿತು ಸ್ವಾಮಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು ಉಪಾಯವಿಲ್ಲ ಪ್ರಿಯತಮೆ
ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಶಲ್ಯ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ರುಕ್ಮಿಣಿ, ಸ್ವಾಮಿ, ಮತ್ತೊಂದು ಕಡೆ ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮರದಿಂದ ಪ್ರಾಣ ಸರ್ವಗಾರಿ ಕಾಂತೆ ಸರ್ವಗಾರಿ ಕಾಂತೆ ಸರ್ವಗಾರಿ ಕಾಂತೆ ಸರ್ವಗಾರಿ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡದಂತೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನ ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನ ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ರುಕ್ಮಿಣಿ,
ಸ್ವಾಮಿ, ಆ ಬೀಜವು ಅಂಕುರಿಸಿ ಮೊಳೆತು ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ವಶಾಭೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ರುಕ್ಮಿಣಿ, ಪ್ರಿಯ, ಮನರಾಣಿ ಬಾರಲಿರು ಕೃಷ್ಣನ ಮನರಾಣಿ ಬಾರಲಿರು ಮಾರಗ ನಗರ ಸೌಂದರ್ಯರಾಣಿ. ಮಾರಗ ನಗರದ ಸೌಂದರ್ಯರಾಣಿ. ಕೃಷ್ಣನ ಮನರಾಣಿ ಹಾರಲಿರು ಹಾರಲಿರು ಹಾರಲಿರು. ಸಮಯವ ಸವಿಯುವ ಬಾರೆ ಸುಂದರ ಸಮಯವ ಸವಿಯುವ ಬಾರೆ. ಕೃಷ್ಣನ ಮನರಾಣಿ ಹಾರಲಿರು ಹಾರಗ ನಗರದ ಸೌಂದರ್ಯರಾಣಿ. ನಗರದ ಸೌಂದರ್ಯರಾಣಿ. ಕೃಷ್ಣನ ಮನರಾಣಿ ಹಾರಲಿರು ಹಾರಲಿರು ಹಾರಲಿರು. ರುಕ್ಮಿಣಿ, ಸ್ವಾಮಿ, ಕಾಳ ಸರ್ಪವು ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ, ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪ್ರಿಯ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ರುಕ್ಮಿಣಿ, ಪ್ರಿಯ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಆದರೆ ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಪ್ರಾಣೇಶ್ವರ. ರುಕ್ಮಿಣಿ, ಪ್ರಭು,
ಪಾಂಡವರ ರಕ್ಷಣಾ ಭಾರವನ್ನು ನೆನೆಸಿಕೊಂಡು ನನ್ನನ್ನು ಮರೆಯದಿರಿ. ಪ್ರಿಯೆ, ಜನ್ಮ ಜನ್ಮಕ್ಕೂ ನೀ ನನ್ನವಳೇ. ನಿಜವೇ ಸ್ವಾಮಿ? ಹೌದು. ಆಹಾ. ಜನ್ಮ ಜನ್ಮಕ್ಕೂ ನೀನು ನನ್ನವಳೇ. ಜನ್ಮ ಜನ್ಮಕ್ಕೂ ನನ್ನವಳೇ. ಕಣ್ಣಿನಲ್ಲಿ ಕನಸುಗಳ, ಮನದಲ್ಲಿ ಆಸೆಗಳ, ಕಣ್ಣಿನಲ್ಲಿ ಕನಸುಗಳ, ಮನದಲ್ಲಿ ಆಸೆಗಳ ಅರಳಿಸಿ ಆದರಿಸಿ ನಾಲ್ಕು ನನ್ನ ಕರೆದವಳೇ. ಅರಳಿಸಿ ಆದರಿಸಿ ನಾಲ್ಕು ನನ್ನ ಕರೆದವಳೇ. ಜನ್ಮ ಜನ್ಮಕ್ಕೂ ರಾಜದಲ್ಲಿ ನಿನ್ನ ಕೋಗಿಲೆ ಎಂದರೆ, ಮಾತಿನಲ್ಲಿ ನಿನ್ನ ಅರಗಿಣಿಯನ್ನಲೇ. ರಾಜದಲ್ಲಿ ನಿನ್ನ ಕೋಗಿಲೆ ಎಂದರೆ, ಮಾತಿನಲ್ಲಿ ನಿನ್ನ ಅರಗಿಣಿಯನ್ನಲೇ. ಅಂದದಲ್ಲಿ ನಿನ್ನ ಯಾರಿಗೆ ಹೋಲಿಸಲೇ. ಅಂದದಲ್ಲಿ ನಿನ್ನ ಯಾರಿಗೆ ಹೋಲಿಸಲೇ. ಚಂದಕ್ಕಿಂತ ಚಂದವೇ ನೀನು ತಾನೇ. ಚಂದಕ್ಕಿಂತ ಚಂದವೇ ನೀನು ತಾನೇ. ಜನ್ಮಕ್ಕೂ ಅವದೇವ ಶಿಲ್ಪಿಯ ಶೃಂಗಾರ ಕವಿಯೋ ನಿನ್ನಲ್ಲಿ ಮಾತನಾಡೋ. ಅವದೇವ ಶಿಲ್ಪಿಯ ಶೃಂಗಾರ ಕಲ್ಪನೆಯೋ, ಒಳಗಿನಲ್ಲಿ ಒಲವನ್ನು ಇಲ್ಲ ರಾಗರಲ್ಲಿ. ಪದಗಳಿಂದ ಚಿನ್ನ ನಿನ್ನ ನಾನು ವರ್ಣಿಸಲೇ. ಯಾವ